ನಾನು ಸುಷ್ಮಾ ವೆಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಶಿರಸಿಯಲ್ಲಿ ಫೆಬ್ರವರಿ 1, 2 ಮತ್ತು 3 ದಿನ ಫ್ಲವರ್ ಶೋ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ತೋಟಗಾರಿ ಇಲಾಖೆಯಲ್ಲಿ 3 ದಿನ ಸಾವಯವ ಸಿರಿಧಾನ್ಯ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನ ಏರ್ಪಾಟಾಗಿದೆ. ಎಷ್ಟೊಂದು ರೀತಿ ಹೂವಿನ ಗಿಡಗಳು ಬಂದಿವೆ ಫ್ರೆಂಡ್ಸ್. ಕಡಿಮೆ ಬೆಲೆಗೆ ಕೇವಲ 40 ರೂಪಾಯಿಗೆ ಮತ್ತು ಕೇವಲ 10 ರೂಪಾಯಿಗೆ ತರಕಾರಿ ಗಿಡಗಳು ಇವೆಲ್ಲ ಸಿಗ್ತಾ ಇವೆ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಹೋಗಿ ನೋಡ್ಬೋದು. ಮತ್ತು ಫಲಪುಷ್ಪ ಪ್ರದರ್ಶನದ್ದು ಸಪ್ರೇಟಾಗಿ ಹಾಕ್ತಾ ಇದ್ದೀನಿ. ಹಾಗೆ ಈಗಾಗಲೇ ಕಾಳುಮೆಣಸಿನ ಆರತಿ ತಟ್ಟೆ ವಿಡಿಯೋವನ್ನು ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನೂ ಹಾಕಿಬಿಟ್ರೆ ತುಂಬ ಲೆಂದಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನಾನು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಪೋಸ್ಟ್ ಮಾಡಿದ್ದೀನಿ. ಮತ್ತು ನೋಡಿ, ಕಾಳುಮೆಣಸಿಂದನೂ ಅಷ್ಟೇ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಚಂದವಾಗಿರುವಂತಹ ಆರತಿ ತಟ್ಟೆಗಳು ಬಂದಿದ್ವು. ಇದು ಸಪ್ರೇಟಾಗಿ ಪೋಸ್ಟ್ ಮಾಡಿದ್ದೀನಿ ಈಗಾಗಲೇ, ಅದನ್ನು ಕೂಡ ನೋಡ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫುಲ್ ಎಲ್ಲ ಹೂವಿನ ರಂಗೋಲಿಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೂವಲ್ಲಿ ಅದರಲ್ಲೂ ಹೂವಿನ ದಳಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ಸುಂದರವಾಗಿರುವಂತಹ ರಂಗೋಲಿಗಳನ್ನು ಹಾಕಿದ್ದಾರೆ ಹೇಳೋದನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲೆಲ್ಲ ಪುಷ್ಪ ರಂಗೋಲಿಗಳನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಎಲ್ಲ ಬೇರೆ ಬೇರೆ ರೀತಿ ಪುಷ್ಪ ರಂಗೋಲಿಗಳು. ಇದಕ್ಕೆ ಪ್ರಥಮ ಬಹುಮಾನ ಬಂದಿದೆ. ಸಮಾಧಾನಕರ ಬಹುಮಾನ ಇದಕ್ಕೆ. ಹೂವಿನ ರಂಗೋಲಿಗಳಂತೂ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿವೆ ಫ್ರೆಂಡ್ಸ್. ಹಾಗೆ ಎಲ್ಲ ನೋಡಿ ಸಲಾಗಿ ಪಕ್ಕಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವಿಡಿಯೋಸ್ಗಳು ಮತ್ತು ಈ ಥರ ಕೆಲವೊಂದು ಫಂಕ್ಷನ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಇದೆಲ್ಲ ಉಲ್ಲನ್ನಿಂದ ನೋಡಿ ಎಷ್ಟು ವೆರೈಟಿ ಮಾಡಿದ್ದಾರೆ. ನಿಜವಾದ ಹೂವೇನೋ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಇಲ್ಲಿ ನೋಡಿ ತರಕಾರಿ ಕೆತ್ತನೆಯನ್ನು ನೋಡ್ಬೋದು ನಾವು. ಸೊ ಎಷ್ಟೊಂದು ವೆರೈಟಿಯಲ್ಲಿ ತರಕಾರಿಗಳನ್ನು ಕಟ್ ಮಾಡಿದ್ದಾರೆ. ರಾಣಿ ಚೆನ್ನಮ್ಮ, ಕೌರ, ಮೂಲಂಗಿಯಲ್ಲಿ ಡಕ್ ಮಾಡಿದ್ದಾರೆ. ಮತ್ತು ಅದು ಕ್ಯಾರೆಟ್, ರೆಡ್ ಕ್ಯಾರೆಟ್ ಬರುತ್ತಲ್ವ, ಅದರಲ್ಲಿ ಈ ಥರ ಮಾಡಿದ್ದಾರೆ. ಪಿಕಾಕು, ವಾವ್. ಇದು ನೋಡಿ ಫ್ರೆಂಡ್ಸ್, ಡಾಕ್ಟರ್ SV ಹಿತ್ತಲ್ಮನಿ, ತೋಟಗಾರಿಕಾ ನಿರ್ದೇಶನಾಲಯ, ಲಾಲ್ಬಾಗ್, ಬೆಂಗಳೂರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರವರು. ಇದೆಲ್ಲ ನೋಡಿ ಹಾಳೆ ಅಲ್ವಾ, ಬಾಳೆಪಟ್ಟೆಯಿಂದ ಮಾಡಿರುವಂಥದ್ದು ಇದೆಲ್ಲ. ಎಲ್ಲ ಹ್ಯಾಂಡ್ ಮೇಡ್ ಐಟಮ್ಗಳು. ಇದೆಲ್ಲ ಲಾವಂಚದ ಬೇರು ಮತ್ತು ಇದರಿಂದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಅಲ್ವಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಹೂವಿನ ರಂಗೋಲಿಗಳನ್ನು ಮಾಡಿದ್ದಾರೆ. ನೋಡಿದ್ರೇ ತುಂಬ ಖುಷಿ ಆಗುತ್ತೆ.
ಫ್ರೆಂಡ್ಸ್, ಎಷ್ಟೊಂದು ವಿಧದಲ್ಲಿ ಹಾಕಿರುವಂತಹ ಹೂವಿನ ರಂಗೋಲಿಗಳನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ. ತುಂಬಾ ಚೆನ್ನಾಗಿತ್ತು. ನಿಮಗೂ ಈ ಹೂವಿನ ರಂಗೋಲಿಗಳು ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಲಪುಷ್ಪ ಪ್ರದರ್ಶನ ಹೇಗಿತ್ತು ಹೇಳೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.